ಓಕೆ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮಾತಾಡೋಣ. ಹಲೋ ಹಲೋ ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಸುಜಾತ ಅಂತ, ಬೆಂಗಳೂರಿಂದ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಏನ್ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 9/8/2004. 9/8/2004. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 5:34. 5:34. ಓಕೆ ಮೇಡಮ್, ಹುಟ್ಟಿದೂರು? ಬೆಂಗಳೂರು. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ. ಭವಿಷ್ಯದ ಬಗ್ಗೆ ಕೇಳಬೇಕಿತ್ತು. ಭವಿಷ್ಯ ಭಾಳ ಚೆನ್ನಾಗಿದೆಯಮ್ಮ. ಓಕೆ, ಹಾಂ ಗುರುಜಿ. ಮುಂದಿನ ಕರೆಗೆ ಹೋಗೋಣ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ, ಮೇಡಮ್. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಹರೀಶ್ ಅಂತ, ಗುರುಜಿ ಜೊತೆಗೆ ಮಾತಾಡ್ಬೋದಾ? ಸರಿ ಸರಿ ಸರ್, ಮಾತಾಡಿ. ನಮಸ್ಕಾರ, ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್, ಹೇಳಿ. ಸರ್ ನಿಮ್ಮ ಸ್ಟೂಡೆಂಟೇ, ಏನಿಲ್ಲ ಸರ್, ಈಗ ವೈಫ್ಗೆ ಒಂದು 6 ವರ್ಷದಿಂದ ಮಗು ಆಗಿಲ್ಲ, IVF ಹೋಗ್ತಾ ಇದೀವಿ ನಾವೀಗ. ಓಕೆ, ಆಕ್ಚುಲಿ ನಾನು ನೋಡಿದೆ, ಒಂದು ಸ್ವಲ್ಪ ಪಾಸಿಟಿವ್ ಆಗತ್ತೆ ಜನವರಿ ಅಂತ ಬಂತು. ಬಟ್ ನಿಮ್ಮ ಹತ್ರ ಒಂದ್ಸಲ ಪ್ರಶ್ನಾಶಾಸ್ತ್ರ ಹಾಕ್ಬಿಡೋಣ ಅಂತ ಕೇಳಿದೆ ನಂಬರ್ ಸರ್. ನಿಮ್ಮ ಸರ್ 5 ಸರ್ 5. 5ನೇ ಮನೆ ನೋಡೋಣ ಹೇಗೆ ಬರುತ್ತೆ ಅಂತ. 8, 4 ಮತ್ತು ಇದಿದೆ. ಸ್ವಲ್ಪ ಮೆಡಿಕಲ್ ಅಸಿಸ್ಟೆನ್ಸಿಂದನೇ ಹೋಗ್ಬೇಕು 8ನೇ ಮನೆ ಬಂದರೆ. ಅದೇ ಸರ್, ಅದೇ IVFಗೆ ಯಾವ ಟೈಮ್ ಚೆನ್ನಾಗಿದೆ ಸರ್? ಈ ಡಿಸೆಂಬರ್ ಅಲ್ಲಿ ತೋರ್ಸೋಣ ಅಂತಿದೀವಿ. ಅಂದ್ರೆ ತುಂಬಾ ಜನ ರಾಹು ಹೇಳ್ತಾರೆ ದಶೆಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಾ. 78ರವರೆಗೂ ಶನಿ ಇದೆ. ರಾಹು ಮತ್ತು ಶನಿ ಕಾಂಬಿನೇಷನ್ ನೋಡೋಣ. 11, 8. 8 ಅಂತ ಬಂದಾಗ ಇಟ್ ಈಸ್ ಪ್ಯೂರ್ ಮೆಡಿಕಲ್ ಅಸಿಸ್ಟೆನ್ಸ್ ಅಂತ ಹೌದು ಸರ್, ಬರುತ್ತೆ. ಹೌದು ಹೌದು ಸೊ 7 ಮತ್ತು 2 ಎಲ್ಲಿವರೆಗೂ ಟೈಮ್ ಇದೆ? ಸರ್. ಆಕ್ಚುಲಿ ನಾವೀಗ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡೋಣ ಪ್ರೊಸೆಸಿಂಗ್ ಅಂತ ಅನ್ಕೊಂಡಿದೀವಿ. ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಲಾ ಅಥವಾ ಜನವರಿ ಫೆಬ್ರವರಿಯಿಂದ ಮಾಡೋಣ ಅಂತ ನನ್ನ ಅನಿಸಿಕೆ. 2000 ಫೆಬ್ರವರಿ 10 ಆದಮೇಲೆ ಬುಧನಲ್ಲಿ 4 ಇದೆ. ಸ್ವಲ್ಪ ಡಿಲೇ ಮಾಡಿ ಒಂಚೂರು. ಓಕೆ ಸರ್, ಜುಲೈಯಲ್ಲಿ ಮಾಡ್ಕೊಳ್ಳಿ. ಜುಲೈ ಮಾಡ್ಬೋದು ಸರ್. ಎಸ್, ಸಕ್ಸಸ್ ಆಗುತ್ತೆ. ಈಗ ಸರ್ ಮಾರ್ಚ್ ಅಥವಾ ಫೆಬ್ರವರಿಯಿಂದ ಸ್ಟಾರ್ಟ್ ಅಪ್ ಮಾಡ್ಬೋದಾ ಅಷ್ಟರಲ್ಲಿ? ಬಟ್ ಅವ್ರಿಗೆ ಏನು ಡಾಕ್ಟ್ರಿಗೆ ಜುಲೈ ಟೈಮಲ್ಲಿ ಮಾಡ್ಕೊಳಕ್ಕೆ ಹೇಳಿ. 2 ಕಾಂಬಿನೇಷನ್ 11-5 ಕಾಂಬಿನೇಷನ್ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ವೀಕ್ ಇದೆ. ಒಳ್ಳೆಯದಾಗಲಿ. ಓಕೆ, ಓಕೆ, ಧನ್ಯವಾದ ಥ್ಯಾಂಕ್ ಯು ಸರ್, ಕರೆ ಥ್ಯಾಂಕ್ ಯು. ಮಾಡೋದು. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವೀಕ್ಷಕರ ಕಾಲರ್ಗೆ ಉತ್ತರವನ್ನು ತಿಳಿಸ್ಕೊಡ್ರಿ. ಧನ್ಯವಾದ ಗುರುಜಿ. ಡಿಸೆಂಬರ್ 1ನೇ ತಾರೀಕು ಕ್ಲಾಸಸ್ ಇದೆ. ಜಾಯ್ನ್ ಆಗಿ ಏನಿದೆ ಹಣೆ ಬರ ಅಂತ ಕರೆಕ್ಟಾಗಿ ನೋಡ್ಕೋಬೋದು. ಭವಿಷ್ಯ ಹೇಗಿದೆ ಅಂತ ಯಾರೋ ಒಬ್ರು ಕೇಳಿದ್ರು, ಕಲ್ತ್ಕೊಳ್ಳಿ. 7,000 ರೂಪಾಯಿ ಆ ಎಮ್ಮನಿಗೆ ಏನು ದೊಡ್ಡದೇನಲ್ಲ. ಮಕ್ಕಳು 21 ವರ್ಷ ಬಂದಿದೆ, ಹೆಂಗಿದೆ ಭವಿಷ್ಯ ಅಂತ ಕೇಳ್ತಾರೆ. ಇಟ್ ಈಸ್ ಎ ವೆರಿ ರಾಂಗ್ ಕ್ವಶನ್ಸ್ ಟು ಆಸ್ಕ್. ಸ್ಪೆಸಿಫಿಕ್ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ಬೋದು. ಭವಿಷ್ಯ ಹೇಗಿದೆ ಅಂತ ಹುಟ್ಟಿರ್ತಕ್ಕಂಥ ಎಲ್ಲ ನಾಯಿ ನರಿ ಎಲ್ಲದಕ್ಕೂ ಕೂಡ ಭವಿಷ್ಯ ಚೆನ್ನಾಗೇ ಇರುತ್ತೆ. ಡೋಂಟ್ ಆಸ್ಕ್ ಸಿಲ್ಲಿ ಕ್ವಶನ್ಸ್. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಖಂಡಿತ ಹೌದು, ಕರೆ ಸಿಗೋದು ತುಂಬ ಕಷ್ಟ ಇರುತ್ತೆ. ಸಾಕಷ್ಟು ಜನ ಕರೆ ಮಾಡ್ತಿರ್ತಾರೆ. ಆ ಕರೆ ಸಿಕ್ಕಿದಾಗ ಏನು ಪ್ರಶ್ನೆ ಕೇಳಬೇಕು, ನಿಮಗೆ ಯಾವ ವಿಚಾರದ ಬಗ್ಗೆ ತಿಳ್ಕೊಬೇಕು ಅನ್ನೋದನ್ನು ಆ ರೀತಿ ಒಂದು ವ್ಯಾಲಿಡ್ ಆಗಿರೋ ಪ್ರಶ್ನೆ ಕೇಳಿದ್ರೆ ಓಕೆ, ನಿಮಗೆ ಕಾಲ್ ಕನೆಕ್ಟ್ ಆಗಿದ್ದಕ್ಕೂ ನಿಮ್ಮ ಪ್ರಶ್ನೆಗೂ ಗುರುಜಿ ಅವರಿಂದ ಉತ್ತರ ಸಿಗುತ್ತೆ. ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿ ಕರೆ ಸಿಕ್ಕಿದ್ದನ್ನು ವೇಸ್ಟ್ ಮಾಡ್ಕೋಬೇಡಿ. ಹಾಗೆ ಡಿಸೆಂಬರ್ 1ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಇರೋದು. ಕೆಲವು ದಿನ ಇದೆ. ಹಾಗೆ ಸೀಟ್ಗಳು ಕೂಡ ಲಿಮಿಟೆಡ್ ಇರುತ್ತೆ. ತುಂಬ ಕಡಿಮೆ ಮೊತ್ತದಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೋದು. ತುಂಬಾ ಉಪಯುಕ್ತವಾಗಿರುವಂತಹ ಕ್ಲಾಸಸ್ ಆಗಿದೆ.